ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಫ್ರೆಂಡು ಚೆನ್ನಾಗಿ ಅಳ್ತಾ ಇದ್ಲು, ಗೃಹಲಕ್ಷ್ಮಿ ಬಂದಿಲ್ಲ, ನಾನು ಫ್ರಿಜ್ಗೆ ಹಣ ಕಟ್ಟಿಲ್ಲ, ಗಾಡಿಗೆ ಹಣ ಕಟ್ಟಿಲ್ಲ, ಇವ್ರು ನಂಬ್ಕೊಂಡು ನಾನು ಹಾಕದೆ, ಸಿದ್ದರಾಮಯ್ಯ ಮಕ ಮುಚ್ಕೊಂಡೋಗ, ಅವನ ಜೈಲಿಗೆ ಹೋಗ, ಅವನಿಗೆ ಓಟ್ ಹಾಕಿ ನಾವು ಹಾಳಾದ್ವಿ ಅಂತ ಗೊಳೋ ಅಂತ ಅಳ್ತಾ ಇದ್ದಾಳೆಪ್ಪ. ಹತ್ಲು ಪಾಪ. ನಾನೇ ನೋಡಿದೆ, 1-2-3 ಖರ್ಚೀಪು ಕೊಟ್ಟು ಒರೆಸ್ಬಿಟ್ಟು ಬಂದೆ. ಅವಳು ಹಾಕಿದ ಶಾಪ ನಿಜವಾಗ್ಲೂ ತೊಟ್ಟುಬಿಟ್ಟೈತೆ. ಸಿದ್ದರಾಮಯ್ಯನವರು ಕೇಸುಗಳಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರು ಬಾಮೈದ ಏನೋ ಕೇಸ್ ಹಾಕಿದ್ದಾರೆ ಇವಾಗ, ಆಸ್ತಿ ಕೇಸು. ಒಂದೊಂದು ಕೇಸಲ್ಲೂ ಸಿಕ್ಕಾಕೊತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಮ್ಮ ಹೆಣ್ಮಕ್ಳ ಶಾಪ ಗಟ್ಟಿಯಾಗಿ ತಗಲಿದೆ. ಯಾರ ಶಾಪ ತಡೆದಿದ್ರು ನಮ್ಮ ಹೆಣ್ಮಕ್ಳ ಶಾಪ ಮಾತ್ರ ಬಿಡೋದಿಲ್ಲ. 2,000 ರೂಪಾಯಿಗೆ ಅಷ್ಟೇ. 2,000 ರೂಪಾಯಿಗೆ ನೀವು 2 ಕೋಟಿ ಖರ್ಚು ಮಾಡಿ ಕೂಡ ಆಚೆಗೆ ಬರೋಕ್ಕಾಗಲ್ಲ. ನಮ್ಮ ಹಂಗೆ ಹಿಂಗೆ ಶಾಪಗಳಿಲ್ಲ. ಸಿದ್ದರಾಮಯ್ಯನವ್ರೆ ಅಂತೂ ಇವಾಗ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಒಳಗೊಳಗನೆ ಶಾಪಗಳಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಶಾಪಗಳು ಚೆನ್ನಾಗಿ ತಟ್ಟಿದೆ. ಇನ್ನು ಅವರು ಜೈಲಿಗೆ ಹೋಗೋದು ಗ್ಯಾರಂಟಿ. ಬೇಕಪ್ಪ ಸಿದ್ದರಾಮಯ್ಯನವ್ರೇ, ಏನು ಮಕ್ಳಪ್ಪ, ನೀನು ಹೆಂಗೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ಪಾಪ ಸಿದ್ದರಾಮಯ್ಯ. ಇನ್ನೊಂದು ತಿಂಗಳೇನಾದ್ರೂ ನೀನು ಬಿಡಲಿಲ್ಲ ಅಂದರೆ ನಿನ್ನ ಗತಿ ಗೋವಿಂದನಪ್ಪ. ಬರೀ 2,000 ರೂಪಾಯಿಗೆ ಹಿಂಗೆ ಮಾಡ್ತಾರೆ ಅಂದರೆ ಇನ್ನೇನಾದರೂ 10,000 ಕೊಡ್ತೀನಿ ಅಂದಿದ್ರೆ ನೀನು ಭೂಮಿ ಮೇಲೆ ಇರ್ತಾ ಇರಲಿಲ್ವಲ್ಲಪ್ಪ. ಅಯ್ಯೋ ದೇವರೇ. ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.